ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ಯುಧಿಷ್ಠಿರನಿಗೆ ನಮಸ್ಕರಿಸಿದಾಗ ಯುಧಿಷ್ಠಿರನು ಕೃಷ್ಣಾರ್ಜುನರನ್ನು ಸ್ತುತಿಸಿದುದು ಎಂಬ 101ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರ ಮಹಾರಾಜ ಸಂಜಯನು ಹೇಳುತ್ತಿರುವನು. ಕರ್ಣ ವಧವನ್ನು ನೋಡಿ ಕೌರವರು ಭಯಗ್ರಸ್ತರಾಗಿ ನಾನಾ ದಿಕ್ಕುಗಳನ್ನು ನೋಡುತ್ತಾ ಸಾವಿರ ಲೆಕ್ಕದಿಂದ ಓಡಿಬಿಟ್ಟರು. ಹಿಂದೆ ಶ್ರೀರಾಮನಿಂದ ರಾವಣನು ಹತನಾದುದನ್ನು ಕಂಡೊಡನೆ ರಾಕ್ಷಸ ಸೈನ್ಯವು ಓಡಿದ ಹಾಗೆ ನಿನ್ನ ಸೈನ್ಯವೆಲ್ಲ ಚದುರಿತು. ಓಡುತ್ತಿದ್ದ ಕೌರವ ಸೈನ್ಯವನ್ನು ನಿನ್ನ ಮಕ್ಕಳು ನಾನಾ ವಿಧದಿಂದ ತಡೆದು ನಿಲ್ಲಿಸುತ್ತಿದ್ದರು. ಅವು ಅರಚಿಕೊಳ್ಳುತ್ತಾ ಹಿಂತಿರುಗದೆ ಓಡುತ್ತಲೇ ಇದ್ದವು. ಆಗ ನಿನ್ನ ಮಗನು ಅವರ ಅಭಿಪ್ರಾಯವನ್ನು ತಿಳಿದು ಶಲ್ಯನ ಸಮ್ಮತಿಯ ಮೇಲೆ ಆಗಿನ ಯುದ್ಧವನ್ನು ಅಷ್ಟಕ್ಕೆ ನಿಲ್ಲಿಸಿಬಿಟ್ಟನು. ಕೃತವರ್ಮನು ಸತ್ತುಳಿದ ಕೆಲವು ನಾರಾಯಣ ಸೈನಿಕರೊಡನೆ ತನ್ನ ಶಿಬಿರಕ್ಕೆ ಓಡಿಬಿಟ್ಟನು. ಹಾಗೆಯೇ ಅಶ್ವತ್ಥಾಮನು ಪಾಂಡವರ ಜಯವನ್ನು ಕಂಡು ಅಡಿಗಡಿಗೆ ನೆಟ್ಟುಸಿರು ಬಿಡುತ್ತಾ ತನ್ನ ಬಿಡಾರಕ್ಕೆ ಓಡಿ ಹೋದನು. ಕೃಪನು ತನ್ನ ವಶದಲ್ಲಿದ್ದ ದೊಡ್ಡ ಗಜಸೈನ್ಯದೊಡನೆ ವೇಗದಿಂದ ಶಿಬಿರದ ಕಡೆಗೆ ಓಡಿಬಿಟ್ಟನು. ಶಕುನಿಯು ಹಾಗೆಯೇ 1000 ಮಂದಿ ಗಾಂಧಾರರೊಡನೆ ತನ್ನ ಶಿಬಿರಕ್ಕೆ ಹೋಗಿ ಸೇರಿಕೊಂಡನು. ಸುಶರ್ಮನು ಭಯದಿಂದ ಹಿಂದೆ ಹಿಂದೆ ನೋಡುತ್ತಾ ಶಿಬಿರಕ್ಕೆ ಹೋಗಿ ಸೇರಿಕೊಂಡನು. ಸರ್ವವನ್ನು ಕಳೆದುಕೊಂಡ ನಿನ್ನ ಮಗನಾದ ದುರ್ಯೋಧನನು ತನಗುಂಟಾದ ಅಪಾರ ನಷ್ಟದಿಂದಲೂ ಬಂಧು ಮರಣದಿಂದಲೂ ಬಹಳ ದುಃಖಿತನಾಗಿ ಚಿಂತೆಯಿಂದ ಹಿಂತಿರುಗಿಬಿಟ್ಟನು. ಶಲ್ಯನು ಧ್ವಜವು ಮುರಿದ ರಥದೊಡನೆ ದಿಕ್ಕು ದಿಕ್ಕುಗಳನ್ನು ನೋಡುತ್ತಾ ತನ್ನ ಬಿಡಾರಕ್ಕೆ ಹೊರಟನು. ಭರತ ಕುಲದಲ್ಲಿ ಹುಟ್ಟಿದ ಇನ್ನೂ ಅನೇಕ ಮಹಾರಥರು ಭಯಪೀಡಿತರಾಗಿ ಸಿಕ್ಕಿದ ಕಡೆಗೆ ಓಡಿಬಿಟ್ಟರು. ಕರ್ಣನನ್ನು ಕಂಡು ಕೌರವರೆಲ್ಲರೂ ಕಣ್ಣೀರು ತುಂಬಿಕೊಂಡು ಭಯದಿಂದ ನಡುಗುತ್ತಾ ಹೊರಟು ಹೋದರು. ಹೀಗೆ ಹೋಗುವಾಗ ಕೆಲವರು ಅರ್ಜುನನನ್ನು ಪ್ರಶಂಸೆ ಮಾಡುತ್ತಿದ್ದರು, ಕೆಲವರು ಕರ್ಣನನ್ನು ಸ್ತುತಿಸಿದರು. ಹೀಗೆ ಕೌರವರೆಲ್ಲರೂ ಯುದ್ಧದಲ್ಲಿ ಭಯಗೊಂಡು ಹೋದ ಮೇಲೆ ಅಲ್ಲಿ 1000 ಲೆಕ್ಕದಿಂದ ಬಂದು ನೆರೆದಿದ್ದ ವೀರರಲ್ಲಿ ಯುದ್ಧೋತ್ಸಾಹವುಳ್ಳವನು ಯಾವನೊಬ್ಬನೂ ಇಲ್ಲದಂತಾಯಿತು. ಕರ್ಣನು ಹತನಾದೊಡನೆ ಕೌರವರು ತಮ್ಮ ಪ್ರಾಣದ ಮೇಲೆಯೂ ರಾಜ್ಯಗಳಲ್ಲಿಯೂ ಪತ್ನಿಯರಲ್ಲಿಯೂ ಸ್ವತ್ತುಗಳಲ್ಲಿಯೂ ಪೂರ್ಣವಾಗಿ ಆಸೆಯನ್ನು ತೊರೆದು ಯುದ್ಧಕ್ಕೆ ಭಯಪಟ್ಟು ಕಣ್ಮರೆಯಾಗಿದ್ದರು. ಆಮೇಲೆ ನಿನ್ನ ಮಗನು ಅವರನ್ನೆಲ್ಲ ಅಲ್ಲಿಂದ ಕರೆತಂದು ಆಯಾ ಶಿಬಿರಗಳಲ್ಲಿ ತಂಗುವಂತೆ ಮಾಡಲು ಬಹಳ ಪ್ರಯತ್ನಪಟ್ಟನು. ಅವರೆಲ್ಲರೂ ಒಳಗೊಳಗೆ ಭಯ ಶೋಕಗಳಿಂದ ಕುದಿಯುತ್ತಿದ್ದರು. ನಿನ್ನ ಮಗನ ಆಜ್ಞೆಗೆ ತಪ್ಪಿ ನಡೆಯಲಾರದೆ ಶಿಬಿರದಲ್ಲಿ ತಂಗಿದ್ದರು. ಅವರೆಲ್ಲರೂ ಕರ್ಣನ ಘೋರ ವಧವನ್ನು ಅರ್ಜುನನ ಜಯವನ್ನು ಅಡಿಗಡಿಗೆ ನೆನೆಸುತ್ತಾ ತಮ್ಮ ತಮ್ಮ ಶಿಬಿರಗಳಲ್ಲಿಯೇ ಅಡಗಿದ್ದರು. ಪಾಂಡವರೆಲ್ಲರೂ ಅತ್ತಲಾಗಿ ಶತ್ರುಗಳನ್ನು ಜಯಿಸಿದೆವೆಂಬ ಆನಂದದಿಂದಿದ್ದರು. ಆಗ ಸಂತುಷ್ಟನಾಗಿದ್ದ ಯುಧಿಷ್ಠಿರನಲ್ಲಿಗೆ ಎಲ್ಲ ಪಾಂಚಾಲರು ಸೇರಿ ಬಂದು ವಿದ್ಯುಕ್ತ ರೀತಿಯಿಂದ ಆತನನ್ನು ಜಯ ಶಬ್ದದಿಂದ ಸಂತೋಷಗೊಳಿಸಿದರು. ಇಷ್ಟರಲ್ಲಿ ಅರ್ಜುನನು ವೇಗದಿಂದ ರಥದಿಂದಿಳಿದು ಹೋಗಿ ಆನಂದದಿಂದ ಧರ್ಮರಾಜನ 2 ಪಾದಗಳನ್ನು ಹಿಡಿದುಕೊಂಡನು. ಧರ್ಮರಾಜನು ಅರ್ಜುನನನ್ನು ಕೈ ಹಿಡಿದು ಮೇಲಕ್ಕೆತ್ತಿ ಅಪ್ಪಿಕೊಂಡು ಅವನ ತಲೆಯನ್ನು ಆಘ್ರಾಣಿಸಿ ತಡವಿದನು. ನಕುಲ ಸಹದೇವರು ಭೀಮನು ಧರ್ಮರಾಜನಿಗೆ ಅಭಿವಾದನ ಮಾಡಿ ಬಂದು ಅರ್ಜುನನನ್ನು ಅಪ್ಪಿಕೊಂಡರು. ದೃಷ್ಟದ್ಯುಮ್ನನು ಶಿಖಂಡಿಯು ಇತರ ಪಾಂಡವ ರಥಿಕರು ಬಂದು ಧರ್ಮರಾಜನನ್ನು ಮಂಗಳ ವಚನಗಳಿಂದ ಸ್ತುತಿಸಿದರು. ಹಾಗೆಯೇ ಕೃಷ್ಣನು ಸಾತ್ವಿಕಿಯೊಡನೆ ಬಂದು ಧರ್ಮರಾಜನನ್ನು ಜಯಶಬ್ದದಿಂದ ಸ್ತುತಿಸಿ, ರಾಜೇಂದ್ರ, ರಥಿಕ ಶ್ರೇಷ್ಠನೂ ಸೂರ್ಯಪುತ್ರನೂ ಆದ ಆ ಕರ್ಣನು ಕೊಲ್ಲಲ್ಪಟ್ಟ ಮೇಲೆ ಇನ್ನು ಎಲ್ಲ ರಾಜಸಮೂಹಗಳೊಡನೆ ಕೌರವರು ಹತರಾದಂತೆಯೇ ತಿಳಿ. ಇಂದ್ರನೊಡಗೂಡಿ 3 ಲೋಕಗಳು ಒಂದಾಗಿ ಸೇರಿ ಬಂದರೂ ಯುದ್ಧದಲ್ಲಿ ಕರ್ಣನನ್ನು ಜಯಿಸುವುದು ಸಾಧ್ಯವಲ್ಲ. ಅಂಥವನು ನಿನ್ನ ಕೋಪಾಗ್ನಿಯಿಂದ ದಹಿಸಲ್ಪಟ್ಟನು ಎಂದನು. ಆಗ ಧರ್ಮರಾಜನು ಕೃಷ್ಣನನ್ನು ಕುರಿತು, ಕೃಷ್ಣ, ಕರ್ಣನು ಹತನಾದುದು ನಿನ್ನ ಅನುಗ್ರಹದಿಂದಲ್ಲದೆ ಬೇರೆಯಲ್ಲ. ನಮಗೆ ಜಯ ಉಂಟಾದುದು, ಕೌರವರು ನಾಶ ಹೊಂದಿದುದು ನಿನ್ನ ಸಂಕಲ್ಪದಿಂದಲೇ. ನೀನು ಎಂಥವರನ್ನಾದರೂ ಭಯದಿಂದ ರಕ್ಷಿಸುವುದಕ್ಕೆ ಶಕ್ತನು. ಈ ಲೋಕಕ್ಕೆಲ್ಲ ನೀನೇ ರಕ್ಷಕನು. ಪಾಂಡವರಿಗೆ ನೀನು ಸದಾ ರಕ್ಷಕನು. ನಿನ್ನ ಆಶ್ರಯದಿಂದಲೇ ಇಂದ್ರನು ದೇವಲೋಕದಲ್ಲಿ ನಿತ್ಯಾನಂದವನ್ನು ಅನುಭವಿಸುತ್ತಿರುವನು. ಓ ಪ್ರಭು, ನಿನ್ನಲ್ಲಿ ಭಕ್ತಿಯಿದ್ದವರಿಗೆ ಜಯ ಉಂಟಾಗುವುದರಲ್ಲಿ ಆಶ್ಚರ್ಯವೇನಿದೆ? ಹೇ ಗೋವಿಂದ, ಜನಾರ್ದನ, ಹಿಂದೆ ದೇವತೆಗಳು ನಿನ್ನಿಂದಲೂ ಇಂದ್ರನಿಂದಲೂ ಸನಾಥರಾದಂತೆ ನಾವು ಈಗ ನಾಥನಾದ ನಿನ್ನಿಂದ ಸನಾಥರಾದೆವು. ನೀನಿರುವಾಗ
ನಮಗೆ ಬೇರೆ ರಕ್ಷಕರು ಬೇಕೆ? ಇನ್ನು ನಾನು ಸುಖವಾಗಿ ನಿದ್ರಿಸಬಹುದು ನಿನ್ನ ಅನುಗ್ರಹದಿಂದ. ಈ ದಿನವೇ ಎಲ್ಲ ಭಯವೂ ನಿವೃತ್ತವಾಯಿತು ಎಂದನು. ಇದನ್ನು ಕೇಳಿ ಕೃಷ್ಣನು ಪಾಂಡವರನ್ನು ಕುರಿತು, ಓ ರಾಜ, ಮಹಾಶೂರನೆನಿಸಿದ ಭೀಮಸೇನನೇ ಮೊದಲಾದ ಸಹೋದರರನ್ನು, ಇಂದ್ರ ಸಮಾನ ವೀರ್ಯವುಳ್ಳ ದೃಷ್ಟದ್ಯುಮ್ನನೇ ಮೊದಲಾದ ಸಂಬಂಧಿಗಳನ್ನು ಪಡೆದಿರುವ ನಿನ್ನ ಈ ಸಂತೋಷ ಪ್ರಾಪ್ತಿಗೆ ನಾನು ಕೇವಲ ನಿಮಿತ್ತ ಮಾತ್ರವೇ ಹೊರತು ಬೇರೆಯಲ್ಲ. ಯಾವಾಗಲೂ ನೀನು ನನ್ನ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರನೇ. ಆಗಿನ ನಿನ್ನ ವಾಕ್ಯಗಳಿಂದ ನೀನು ನನಗೆ ಈಗಿನ ನಿನ್ನ ವಾಕ್ಯಗಳಿಂದ ನೀನು ನನಗೆ ಮತ್ತಷ್ಟು ಪ್ರಿಯತಮನಾದೆ ಎಂದನು. ಕೃಷ್ಣನ ವಾಕ್ಯಗಳನ್ನು ಕೇಳಿದ ಮೇಲೆ ಯುಧಿಷ್ಠಿರನು ಆ ಕೃಷ್ಣನನ್ನು ಸ್ವರ್ಣಮಯವಾದ ತನ್ನ ರಥದಲ್ಲಿ ತಂದು ಕುಳ್ಳಿರಿಸಿದನು. ಆಗ ಧರ್ಮರಾಜನು ಕೃಷ್ಣನೊಡಗೂಡಿ ದಂತದಂತೆ ಮೈಯೆಲ್ಲ ಬಿಳುಪಾಗಿ ಬಾಲವು ಮಾತ್ರ ಕಪ್ಪಾಗಿರುವ ಉತ್ತಮ ಜಾತಿಯ ಕುದುರೆಗಳುಳ್ಳ ತನ್ನ ರಥವನ್ನೇರಿ ಯುದ್ಧರಂಗದ ಇತರ ವಿಶೇಷಗಳನ್ನೆಲ್ಲ ನೋಡಿ ಬರುವುದಕ್ಕಾಗಿ ಸೇನಾ ಸಮೂಹದೊಡನೆ ಹೊರಟನು. ಆಗ ಧರ್ಮರಾಜ ಕೃಷ್ಣರಿಬ್ಬರು ದಾರಿಯುದ್ದಕ್ಕೂ ಸಂಭಾಷಿಸುತ್ತಾ ರಣಭೂಮಿಗೆ ಬಂದರು. ಅಲ್ಲಿ ಗಾಂಧೀವ ಪ್ರಯುಕ್ತಗಳಾದ ಅರ್ಜುನನ ಬಾಣಗಳಿಂದ ಬಹಳ ಗಾಯಪಟ್ಟು ನೆಲದ ಮೇಲೆ ಬಿದ್ದಿದ್ದ ಕರ್ಣನನ್ನು ಕಂಡರು. ಯುಧಿಷ್ಠಿರನು ಪುತ್ರ ಸಹಿತನಾಗಿ ಸತ್ತು ಬಿದ್ದಿರುವ ಆ ಕರ್ಣನನ್ನು ಕಂಡು ಕೃಷ್ಣಾರ್ಜುನರ ವೀರ್ಯವನ್ನು ಸ್ತುತಿಸಿ, ಓ ಮಧುಸೂದನ, ಈಗಲೇ ನಾನು ಈ ಭೂಮಂಡಲಕ್ಕೆಲ್ಲ ಅರಸನಾದೆನು. ಭಾಗ್ಯ ವಿಶೇಷದಿಂದ ನೀವು ಜಯಶೀಲರಾಗಿ ಬಂದಿರಿ. ಅಂತಹ ಶತ್ರುವು ಮೃತನಾದುದು ನಮ್ಮ ಭಾಗ್ಯ ವಿಶೇಷವೇ ಎಂದನು. ಹೀಗೆ ಧರ್ಮರಾಜನು ಕೃಷ್ಣಾರ್ಜುನರಿಬ್ಬರನ್ನು ಸ್ತುತಿಸುತ್ತಾ ಪಾರ್ಥನ ಬಾಣಗಳಿಂದ ಪುತ್ರ ಸಹಿತನಾಗಿ ಸತ್ತು ಬಿದ್ದಿರುವ ಕರ್ಣನನ್ನು ಕಂಡು ತಾನು ಆಗಲೇ ಪುನರ್ಜನ್ಮವನ್ನು ಪಡೆದಂತೆ ಸಂತುಷ್ಟನಾದನು. ಮಹಾರಥರಾದ ರಾಜರೆಲ್ಲರೂ ಸಂತೋಷದಿಂದ ಯುಧಿಷ್ಠಿರನಲ್ಲಿಗೆ ಬಂದು ಆತನ ಸಂತೋಷವನ್ನು ಹೆಚ್ಚಿಸಿದರು. ಓ ಧೃತರಾಷ್ಟ್ರ ಮಹಾರಾಜ, ನಿನ್ನ ದುರಾಲೋಚನೆಯ ಪರಿಣಾಮವಾಗಿ ಸಂಭವಿಸಿದ ಈ ಮಹಾಕ್ಷಯವು ಹೀಗೆ ಕೊನೆ ಮುಟ್ಟಿತು. ನೀನು ದೌರ್ಭಾಗ್ಯದಿಂದ ಹೀಗೆ ವ್ಯಸನ ಪಡುವಂತಾಯಿತು ಎಂದನು. ಧೃತರಾಷ್ಟ್ರ ರಾಜನು ಈ ಅಪ್ರಿಯ ವಾಕ್ಯಗಳನ್ನು ಕೇಳಿ ಹಾಗೆಯೇ ಪ್ರಜ್ಞೆ ತಪ್ಪಿ ಆಸನದಿಂದ ಕೆಳಕ್ಕೆ ಬಿದ್ದನು. ಅದೇ ರೀತಿಯಲ್ಲಿ ಸತ್ಯವ್ರತ ಎನಿಸಿ ದಿವ್ಯ ದೃಷ್ಟಿಯುಳ್ಳ ಗಾಂಧಾರಿ ದೇವಿಯು ಕೂಡ ಮೂರ್ಛಿತೆಯಾಗಿ ಬಿದ್ದಳು. ಆಗ ಅಲ್ಲಿ ವಿದುರ ಸಂಜಯರಿಬ್ಬರು ಮಾತ್ರವೇ ರಾಜನನ್ನು ಸಂತೈಸಿದರು. ಕೌರವ ಸ್ತ್ರೀಯರು ಕೆಲವರು ಗಾಂಧಾರಿಯನ್ನು ಸಮಾಧಾನಗೊಳಿಸಿದರು. ಆಗ ಧೃತರಾಷ್ಟ್ರನು ದೈವವೇ ಪ್ರಬಲವೆಂದು ನಿರ್ಧರಿಸಿಕೊಂಡು ಮೌನದಿಂದಿದ್ದನು. ಓ ಜನಮೇಜಯ ರಾಜ, ಮಹಾತ್ಮನಾದ ಕರ್ಣನು ಹತನಾದೊಡನೆ ಸಂಜಯನು ಈ ವೃತ್ತಾಂತವೆಲ್ಲವನ್ನು ಧೃತರಾಷ್ಟ್ರನಿಗೆ ತಿಳಿಸಿ ಆತನನ್ನು ಸಂತೈಸಿದ ಮೇಲೆ ತಾನು ತನ್ನ ಬಿಡಾರಕ್ಕೆ ಹೋದನು. ಆಮೇಲೆ ಸಂಜಯನು ತಿರುಗಿ ಯುದ್ಧಭೂಮಿಗೆ ಬಂದು ಅಲ್ಲಿ ಹತನಾಗಿ ಬಿದ್ದಿದ್ದ ಶಲ್ಯನನ್ನು, ದುರ್ಯೋಧನನನ್ನು, ಶಕುನಿಯನ್ನು, 1000 ಲೆಕ್ಕದ ಸೈನಿಕರನ್ನು, ಸೌಪ್ತಿಕದಲ್ಲಿ ದ್ರೋಣಪುತ್ರನಿಂದ ಸಂಹರಿಸಲ್ಪಟ್ಟ ಗಜ ತುರಗ ಪದಾತಿಗಳೊಡನೆ ಹತಶೇಷವಾದ ಪಾಂಡವ ಸೈನ್ಯವನ್ನು, ಅಲ್ಲಲ್ಲಿ ಸತ್ತು ಬಿದ್ದಿರುವ ಇತರ ವೀರರನ್ನು ಕಂಡು ಶೋಕಪೀಡಿತನಾಗಿ ಹಸ್ತಿನಾವತಿಗೆ ಹೊರಟನು. ಆಗ ಕುರುಕ್ಷೇತ್ರವು ಶೂನ್ಯ ಪ್ರಾಯವಾಗಿದ್ದಿತು. ಮಹಾತ್ಮನಾದ ಅರ್ಜುನನಿಗೂ ಕರ್ಣನಿಗೂ ನಡೆದ ಈ ಮಹಾಯುದ್ಧ ವೃತ್ತಾಂತವನ್ನು ಶ್ರದ್ಧೆಯಿಂದ ಓದಿದರು, ಕಿವಿಯಿಂದ ಕೇಳಿದರು ಅವನು ಮಹಾಯಾಗದ ಫಲವನ್ನು ಪಡೆಯುವನು. ಷಡ್ಗುಣ ಭರಿತನು ಶಾಶ್ವತನೂ ಆದ ವಿಷ್ಣುವೇ ಯಜ್ಞವು. ಸೂರ್ಯ ಚಂದ್ರ ವಾಯುಗಳಲ್ಲಿ ಅವನೇ ನೆಲೆಗೊಂಡಿರುವನು. ಆದುದರಿಂದ ಅಸೂಯಾದಿ ದುರ್ಗುಣಗಳಿಲ್ಲದೆ ಭಗವತ್ ಚರಿತ್ರ ರೂಪವಾದ ಈ ಕರ್ಣ ಪರ್ವವನ್ನು ಓದಿದರು ಅಥವಾ ಕೇಳಿದರು ಅವರು ಸರ್ವ ಸುಖ ಭಾಗಿಗಳಾಗಿ ಉತ್ತಮ ಲೋಕಗಳನ್ನು ಜಯಿಸುವರು ಎಂದನು. ಇದು 101ನೆಯ ಅಧ್ಯಾಯವು. ಇಲ್ಲಿಗೆ 17ನೆಯ ದಿನದ ಯುದ್ಧವು ಮುಗಿದುದು ಹಾಗೂ ಕರ್ಣ ಪರ್ವವು ಇಲ್ಲಿಗೆ ಸಮಾಪ್ತವಾಯಿತು. ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಓಂ ಶ್ರೀರಸ್ತು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ. ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.